ಹುಣಸೂರಿನಲ್ಲಿ ಅಂದ ಹೆಚ್ಚಿಸುವ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯ. ಹೌದು, ಮಾನವನ ಶರೀರ ಹಲವು ಅಂಗಗಳಿಂದ ಕೂಡಿದೆ. ಕೈ, ಕಾಲು, ಮೂಗು, ಕಿವಿ, ಬಾಯಿ, ಹಲ್ಲು ಹೀಗೆ ವಿವಿಧ ಅಂಗಾಂಗಗಳ ರಚನೆಯೇ ಈ ದೇಹ. ಈ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಎಷ್ಟು ಮುಖ್ಯವೋ ಹಲ್ಲು ಎಂಬುದು ಅಷ್ಟೇ ಮುಖ್ಯ. ಆಹಾರವನ್ನು ಅಗಿದು ಜಗಿದು ಸೇವಿಸಲು ಹಲ್ಲು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಮತ್ತು ಮುಖದ ಅಂದಚಂದವನ್ನು ಹೆಚ್ಚಿಸುವುದು ಕೂಡ ಹಲ್ಲೆ. ದಾಳಿಂಬೆಯಂತಹ ಹಲ್ಲುಗಳು ಪಳಪಳನೆ ಹೊಳೆಯುವ ಹಲ್ಲುಗಳಿಂದ ಮುಖದ ಲಕ್ಷಣ ಹೆಚ್ಚಾಗುತ್ತದೆ. ಹಲ್ಲುಗಳ ರಕ್ಷಣೆ, ಹಲ್ಲುಗಳ ಟ್ರೀಟ್ಮೆಂಟ್ಗೆ ಎಂದೇ ಪ್ರಾಮುಖ್ಯತೆ ಪಡೆದಿರುವ ಹುಣಸೂರಿನ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯ ಪ್ರಾರಂಭಗೊಂಡಿದೆ. ಹುಣಸೂರಿನ ಕೋಟೆ ಸರ್ಕಲ್ನಲ್ಲಿರುವ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ಮಂಜು ಕಿರಣ್ ರವರು ಹುಣಸೂರಿನಲ್ಲಿ ಹುಟ್ಟಿ ಬೆಳೆದು ದಾವಣಗೆರೆಯಲ್ಲಿ BDS ಡಿಪ್ಲೊಮೊ ಇನ್ ಎನಿ ಟೀಟರ್ಸ್ ತರಬೇತಿ ಪಡೆದು ಅಲ್ಲೇ 2 ವರ್ಷ ಸೇವೆ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗಿ 3 ವರ್ಷ ಅಲ್ಲೇ ಉನ್ನತ ಮಟ್ಟದ ಸರ್ವಿಸ್ ಮಾಡಿ ಲಂಡನ್ಗೆ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದರು. ಅಷ್ಟರಲ್ಲಿ ಕರೋನಾ ಎಂಬ ರೋಗ ಪ್ರಪಂಚವನ್ನೇ ನಲುಗಿಸಿತ್ತು. ಆಗ ಹುಟ್ಟೂರಿನಲ್ಲೇ ಸೇವೆ ಮಾಡಲು ತೀರ್ಮಾನಿಸಿ ಈಗ ಪ್ರಖ್ಯಾತ ದಂತವೈದ್ಯರು ಎಂಬ ಖ್ಯಾತಿ ಪಡೆದಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡುತ್ತಿದ್ದಾರೆ. ಸಿಟಿ ಸ್ಮೈಲ್ ವಿಶೇಷತೆ ಏನೆಂದರೆ ತಮ್ಮ ಕ್ಲಿನಿಕ್ನಲ್ಲಿ ಫುಲ್ ಮೌತ್ ಎಕ್ಸ್ರೇ ಅಳವಡಿಸಿರುವುದು. ಇದು ಬಹುತೇಕ ಕೊಡಗು ಬಿಟ್ಟರೆ ಮೈಸೂರಿನಲ್ಲಿ ಮಾತ್ರ ಇದೆ. ಈ ಸುತ್ತಮುತ್ತಲ ತಾಲೂಕುಗಳಲ್ಲಿ ಎಲ್ಲೂ ಇಲ್ಲ. ಇಂಟ್ರಾ ಓರಲ್ ಸ್ಕ್ಯಾನರ್, OPG, ವಕ್ರ ಹಲ್ಲು ರೆಡಿ ಮಾಡುವುದು, ಡೆಂಟಲ್ ಇಂಪ್ಲಾಂಟ್, ರೂಟ್ ಕೆನಾಲ್, ಡೆಂಟಲ್ ವಿನಿಯರ್ಸ್ ಹೀಗೆ ಅಲ್ಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳ ಸೌಲಭ್ಯಗಳು ಈ ಸಿಟಿ ಸ್ಮೈಲ್ ದಂತ ಚಿಕಿತ್ಸಾ ಕೇಂದ್ರದಲ್ಲಿ ದೊರೆಯುತ್ತವೆ. ನಿಮ್ಮ ಮುಖದ ಅಂದಚಂದವನ್ನು ಮತ್ತಷ್ಟು ಹೆಚ್ಚಿಸಲು, ನಿಮ್ಮ ಹಲ್ಲುಗಳನ್ನು ಪಳಪಳ ಹೊಳೆಯುವಂತೆ ಮಾಡಲು ಒಮ್ಮೆ ಭೇಟಿ ಕೊಡಿ. ಸಿಟಿ ಸ್ಮೈಲ್, HD ಕೋಟೆ ಸರ್ಕಲ್, ಹುಣಸೂರು. ಸರ್ ನಮಸ್ತೆ. ಸರ್ ಚಲುವರಾಜ್ ಅಂತ CRG ನ್ಯೂಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೇನೆ. ಬಟ್ ಹುಣಸೂರಲ್ಲಿ ಒಂದು ಸಿಟಿ ಸ್ಮೈಲ್ ಅಂತಂತೇಳಿ ಒಂದು ಡೆಂಟಲ್ ಕೇರ್ ಒಂದು ಕ್ಲಿನಿಕ್ನ ಓಪನ್ ಮಾಡಿದ್ರ. ಹೌದು ಸರ್. ಬಟ್ ಸಿಟಿ ಸ್ಮೈಲ್ ಅಂತಂದ್ರೆ ಆಕ್ಚುಲಿ ಒಂದು ಈ ಮುಖಕ್ಕೆ ಒಂದು ಲಕ್ಷಣ ಅಂತಂದ್ರೆ ಮನುಷ್ಯನಿಗೆ ಹಲ್ಲುಗಳು. ಹೌದು. ಇವತ್ತು ಹಲ್ಲುಗಳಿಗೆ ಎಂತೆಂಥ ಒಂದು ಸೆಲೆಬ್ರಿಟಿಗಳು ಕೂಡ ಈ ತಮ್ಮ ಹಲ್ಲುಗಳಿಗೆ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡುವಂತ ಒಂದು ಇವತ್ತು ಸ್ಥಿತಿ ಆ ಥರ ಇದೆ. ಅಂದ್ರೆ ಬೇರೆ ಬೇರೆ ಅಂಗಗಳಿಗಿಂತ ಹೌದು ಸರ್ ಹಲ್ಲು ಇದೆಯಲ್ಲ ಅದು ಒಂದು ಲಕ್ಷಣನ ತೋರಿಸ್ಕೊಡುತ್ತೆ. ಹೌದು. ಒಂದು ಮುಖ ಹಾವ ಭಾವ ಇಂಥದಕ್ಕೆಲ್ಲ. ಸೊ ಅದರಲ್ಲಿ ನೀವು ಒಂದು ಟೈಟ್ಲ್ ಕೊಟ್ಟಿದ್ರೆ ಸಿಟಿ ಸ್ಮೈಲ್ ಅಂತೇಳಿ ಕೊಟ್ಟಿದ್ರೆ, ಈ ಟೈಟ್ಲ್ ಯಾವ ತರ ಕೊಟ್ಟಿದ್ರೆ, ಏನು ಕೊಟ್ಟಿದ್ರ, ಯಾವ ಒಂದು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರ? ಸರ್ ಫಸ್ಟ್ ನಾನು ಡಾಕ್ಟರ್ ಮಂಜು ಕಿರಣ್. ಓಕೆ, ಸೊ ನಾನು ನಮ್ಮ ತಂದೆ ಎಲ್ಲಾರು ನಾವು ಹುಣಸೂರವರೇ ಬೇಸಿಕಲಿ. ಓಕೆ, ಸೊ ಇಲ್ಲೇ ಓದ್ತಿದ್ದೆ. ಅಪ್ಪ ನನ್ಗೆ ಏನೋ ದೊಡ್ಡವ್ರು ಮಾಡ್ಬೇಕು ಅಂತ ಅನ್ಕೊಂಡು ನನ್ನ ಹೊರಗಡೆನೆ ಓದಿಸ್ತಾ ಇದ್ರು. ಸೊ ಇಲ್ಲೇ ಕರ್ನಾಟಕದಲ್ಲೇ ನಾನು ಮುಗಿಸ್ಕೊಂಡು ನಾನು ಎಲ್ಲಿ ಸರ್ವ್ ಮಾಡ್ಬೇಕು ಅಂತ ಫಸ್ಟ್ ಯೋಚನೆ ಮಾಡ್ತಿದ್ದಾಗ ನಮ್ಮ ತಂದೆ ಹೇಳಿದ್ದು ಹುಟ್ಟೂರು ಬೆಸ್ಟ್, ಅದೇನಾದ್ರೂ ಆಗ್ಲಿ ನೀನ್ ಸಂಪಾದನೆ ಮಾಡ್ದಂಗ್ ಹೋಗು, ಇದು ಬೆಸ್ಟ್ ಅಂತ ಹೇಳಿದ್ರು. ಆಯ್ತು. ಇದಕ್ಕಿಂತ ಮುಂಚೆ ಅಂತ ನೋಡ್ತೀನಿ ಅಂತಂದ್ರೆ ಮುಗಿಸ್ಕೊಂಡು ನನ್ನ BDS ಡಿಪ್ಲೊಮೊ ಇನ್ ಎಂಡೋಡಾಂಟಿಕ್ಸ್ ಎರಡನ್ನೂ ನಾನು ದಾವಣಗೆರೆಯಲ್ಲಿ ಓದ್ಕೊಂಡು ಅಲ್ಲೇ ಮುಗಿಸ್ಕೊಂಡು 2 ವರ್ಷ ಅಲ್ಲೇ ಸರ್ವ್ ಮಾಡಿ ಇನ್ನು ಹೈಯರ್ ಇದನ್ನ ಮಾಡೋಣ, ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಬೆಂಗಳೂರಿಗೆ ಹೋದೆ. ಸೊ ಆ ಬೆಂಗಳೂರಲ್ಲಿ ಸುಮಾರು 3 ವರ್ಷ ಇದ್ದೆ. ಆ 3 ವರ್ಷದಲ್ಲಿ ಸಾಕಷ್ಟು ಅಪ್ಗ್ರೇಡ್ಸ್ ನ ಕಲಿತೆ. ಆ ಅಪ್ಗ್ರೇಡ್ಸ್ ನ ಕಲ್ತು ಇಲ್ಲಿರ್ಬೇಕಾ, ಮುಂದೆ ಏನಾದ್ರು ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ನಾನು ಲಂಡನ್ಗೆ ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ಎಕ್ಸಾಮ್ಗೆ ನಾನು ಎಕ್ಸಾಮ್ ಪ್ರಿಪೇರ್ ಆದೆ, ಎಕ್ಸಾಮ್ ಕೊಟ್ಟೆ. ಪಾರ್ಟ್ 1 ಕ್ಲಿಯರ್ ಆಯ್ತು. ಪಾರ್ಟ್ 2 ಟೈಮಲ್ಲಿ ಕೋವಿಡ್ ಬಂತು. ಸೊ ಹಂಗಾಗಿ ಆ ವೆಯ್ಟ್ ಟೈಮು, ಆ ಇನ್ವೆಸ್ಟ್ಮೆಂಟು ನನ್ಗೆ ಆಗ್ದಂಗೆ ಇತ್ತು. ಬಟ್ ಅಂದ್ರೂ ಒಂದ್ ಕಡೆ ಮನ್ಸು, ನಮ್ ದೇಶ ಬಿಟ್ಟು ಹೊರಗಡೆ ಹೋಗಕ್ ನನ್ಗೆ ಮನ್ಸಾಗ್ತಿರ್ಲಿಲ್ಲ. ಸೊ ನಮ್ ದೇಶದಲ್ಲೇ ಇರೋಣ ಅಂತಾನು ಒಂದ್ ಕಡೆ ಮನ್ಸು ಎಳಿತಿತ್ತು. ನಂಗೆ ಅಪ್ಪ ಅಮ್ಮ ನಮ್ಮೂರು ಅಂದ್ರೆ ಒಂಥರ ತುಂಬಾ ಇಷ್ಟ, ಬಿಟ್ಟು ಹೋಗಕ್ ಆಗಲ್ಲ. ಬಟ್ ಸ್ಟಿಲ್ ದುಡಿಬೇಕು ಅನ್ನೋ ಛಲಕ್ಕೋಸ್ಕರ ಹೊರಗಡೆ ಅಂತ ಅನ್ಕೊಂಡಿದ್ದೆ. ಬಟ್ ದೇವ್ರು ನನ್ಗೆ ವಾಪಸ್ ಹಿಂಗೆ ಕೊಡ್ತು. ಸೊ ನಾನು ನಮ್ಮ ಹುಣಸೂರಿಗೆ ಬಂದೆ. ಒಟ್ಟಲ್ಲಿ ಕೊರೋನಾ ಪ್ರಭಾವ ಇಲ್ಲಾಂದ್ರೆ ನೀವು ಲಂಡನ್ಗೆ ಹೋಗ್ಬಿಡ್ತಾ ಇದ್ರಿ ಮೋಸ್ಟ್ಲಿ ಸರ್. ಇನ್ನೊಂದು ಪಾರ್ಟ್ ಎಕ್ಸಾಮ್ ಬ್ಯಾಲೆನ್ಸ್ ಇತ್ತು. ಒಂದು ಸ್ಥಳೀಯ
ಒಂದು ಊರಲ್ಲಿ ಹೌದು ಹೌದು ಒಂದು ನೆಲೆ ಕಟ್ಕೊಂಡಿದ್ದೀರಾ. ಮಾಡ್ಕೊಂಡಿದೀನಿ ಸರ್. ಅದು ಸೊ ಜಾಗ ಹುಣಸೂರು, ಎಚ್ ಡಿ ಕೋಟೆ, ಕೆ ಆರ್ ನಗರ, ಪಿರಿಯಾಪಟ್ಟಣ ಈ 4 ಕಡೆ ಹುಡುಕ್ತಿದ್ದೆ. ನನ್ಗೆ ಎಲ್ಲಾಗತ್ತೆ ಈ ಅಟ್ಲೀಸ್ಟ್ ಈ ಸುತ್ತಮುತ್ತದಲ್ಲಿ ನಾನು ಇರೋಣ ಅಂತ ಅನ್ಕೊಂಡು ದೇವರು ನನ್ಗೆ ಏನೋ ಗೊತ್ತಿಲ್ಲ ನಮ್ ಕೋಟೆ ಸರ್ಕಲ್ ನಮ್ ಹುಣಸೂರಲ್ಲೇ ಜಾಗ ತೋರಿಸ್ತು. ನಾನು ಇಲ್ಲಿ ಈ ತರ ನಂದೊಂದು ಕ್ಲಿನಿಕ್ ನ ಸೆಟಪ್ ಮಾಡಿದೆ. ಈ ಕ್ಲಿನಿಕ್ ನೋಡ್ತೀನಿ ಅಂತ ಅನ್ನಂದ್ರೆ ನೀವು ಸುಮಾರು ಕ್ಲಿನಿಕ್ ನ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಬಟ್ ನನ್ ಕ್ಲಿನಿಕ್ ಮೇನ್ ಪ್ರಯಾರಿಟಿ ಆರ್ ಮೇನ್ ಥಿಂಗ್ ಏನಂತ ಹೇಳಿದ್ರೆ ಸರ್, ಹೆಲ್ತ್ ಕೇರ್ ಅಂತಂದ್ರೆ ಕ್ಲೀನ್ಲಿನೆಸ್, ಹೈಜೀನ್ ಸರ್. ಇದೆರಡು ಇದ್ರೆ ನಾನು ಕ್ಲೀನ್ ಆಗಿ ಒಂದು ಪೇಷಂಟ್ ಏನ್ ಬಂದಿದಾರೋ ಅವ್ರನ್ನ ಕ್ಯೂರ್ ಮಾಡಿ ಕಳಿಸ್ಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಬಂದವ್ರಿಗೆ ನಾನೇನೋ ಒಂದು ಕೊಟ್ಟು ಕಳಿಸ್ಬಿಡ್ತೀನಿ, ಹಂಗಾಗ್ಬಿಡುತ್ತೆ. ಸೊ ಆ ಹೈಜೀನ್ ನ ನಾನು ತಲೆಯಲ್ಲಿ ಇಟ್ಕೊಂಡು ನನ್ನ ಕ್ಲಿನಿಕ್ ನ ಈ ತರ ಡಿಸೈನ್ ಮಾಡಿದೀನಿ. ಇಷ್ಟು ಸ್ಪೇಸ್ ಇರಬೇಕು, ಇದಕ್ಕೆ ಇಷ್ಟು ಕ್ಲೀನ್ನೆಸ್ ಇರಬೇಕು, ನಂಗೆ ಇಷ್ಟು ಸ್ಟಾಫ್ ಇರಬೇಕು, ಇದೇ ತರ ಸ್ಟೆರಿಲೈಸೇಷನ್ ಫಾಲೋ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ನಾನು ನನ್ನ ಕ್ಲಿನಿಕ್ ಡಿಸೈನ್ ಮಾಡಿದೆ. ನೀವು ಕೇಳ್ದಂಗೆ ಹೆಸರು ಏನಿದು ಅಂತ ಬಂದಾಗ ಸುಮಾರು ಹೆಸರುಗಳು ಎಲ್ಲಾರ ಹತ್ರನೂ ಸಹ ಕೇಳ್ತಿದ್ದೆ. ಬಟ್ ನನಗೇನ್ ಅನ್ನಿಸ್ತು ಅಂತ ಹೇಳಿದ್ರೆ, ಹುಣಸೂರು ಜನ ನಾನ್ ಏನ್ ಕೊಡ್ತೀನಿ ಅಂತ ನೋಡ್ತೀವಿ ಅಂತ ಹೇಳಿದ್ರೆ, ನಾನ್ ನಗುನ ಡಿಫೈನ್ ಮಾಡ್ತಿದ್ದೀನಿ ಅವ್ರ ಮುಖದಲ್ಲಿ ಇಲ್ಲ ಅವ್ರ ಬಾಳಲ್ಲಿ ಅನ್ನೋದನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಂಡಿದ್ದೆ. ಚೆನ್ನಾಗಿರೋ ನಗು ಕೊಟ್ಟಾಗ ಅವ್ರಿಗಾಗೋ ಖುಷಿ, ಆ ಖುಷಿ ಅವ್ರ ಮುಖದಲ್ಲಿ ಏನ್ ಬದಲಾವಣೆ ತೋರಿಸುತ್ತೆ ಅವ್ರ ಮುಖದಲ್ಲೇ ನಾನು ಕಂಡಿದ್ದೆ. ಎಷ್ಟು ಖುಷಿ ಆಗತ್ತೆ, ಹೇಗಿರುತ್ತೆ ಆ ಒಂದ್ ನಗು ಬಂದಾಗ ಅವ್ರ ಬಾಳಲ್ಲಿ ಅಂತ. ಹಲ್ ಇಲ್ದೇ ಇರೋರ್ಗೆ ಹಲ್ ಕೊಟ್ಟಾಗ ಅವ್ರು ಆಗಿದ್ದು ದಪ್ಪ, ಹೆಲ್ತ್ ಬಂದಿದ್ದು, ಆ ಚೇಂಜಸ್ ನನ್ಗೆ ಡೆಂಟಿಸ್ಟ್ರಿ ಮೇಲೆ ಇನ್ನೂನು ಆಸೆ ಹುಟ್ಟಿಸ್ತು. ಇನ್ನೂ ಈ ತರ ಸರ್ವ್ ಮಾಡ್ಬೇಕು ಅಂತ ಆಸೆ ಕೊಟ್ಟಿತ್ತು. ಹೆಸರು ಅಂತ ಹುಡುಕಿದಾಗ ನಮ್ಮ ಊರಲ್ಲಿ ಸುಮಾರು ಕ್ಲಿನಿಕ್ಗಳಿದೆ. ಆ ಕ್ಲಿನಿಕ್ ಎಲ್ಲಾನು ನೋಡಿದ್ದೆ, ಕಂಪೇರು ಮಾಡಿದ್ದೆ. ಆವಾಗ ನನ್ಗೆ ಅನ್ನಿಸ್ತು ನಮ್ಮ ಊರಿಗೆ ನಂದೊಂದು ನಗುವಾಗಿರ್ಲಿ, ಬಂದವ್ರಿಗೆ ನನ್ ನಗು ಕೊಡ್ಲಿ ಅಂತ ಅನ್ಕೊಂಡು ಈ ಹೆಸರನ್ನಿಟ್ಟೆ. ಸೂಪರ್. ಕೆಲವೊಂದು ಈ ಡೆಂಟಲ್ ಕ್ಲಿನಿಕ್ ಅನ್ನೋದನ್ನ ನಾವು ನೋಡಿರ್ತೀವಿ ಸಾಮಾನ್ಯ, ಬಟ್ ಅವ್ರವ್ರ ಹೆಸರುಗಳನ್ನು ಬೇರೆ ಬೇರೆ ತರ ಹಾಕೊಂಡಿರ್ತಾರೆ. ಬಟ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ಸಿಟಿ ಸ್ಮೈಲ್ ಅಂತಂದ್ರೆ ನಿಮ್ಮ ಆ ಸ್ಮೈಲ್ ಅಲ್ಲೇ ಅದು ನಮ್ಮೂರು ನಗು ನಾನ್ ಕೊಡ್ಲಿ ಅನ್ನಂಗೆ ಇದಾಗಿ ಮಾಡಿ ಅದನ್ನ ನೀವು ಆ ನಗುನ ನಿಮ್ಮ ಈ ಒಂದು ಟ್ರೀಟ್ಮೆಂಟ್ ರೂಪದಲ್ಲಿ ಹೌದು ಸರ್ ಕೊಡ್ಬೇಕು ಅಂತೇಳಿ. ಬಟ್ ಬ್ಯೂಟಿಫುಲ್ ಆ ಟೈಟ್ಲ್ ನನಗೂ ತುಂಬಾ ಒಂಥರ ಇಂಪ್ರೆಷನ್ ಆಗಾಯ್ತು. ನಮ್ಮ ಆತ್ಮೀಯರು ಪತ್ರಕರ್ತರು ಹೌದು ಸರ್, ಅವರು ಕೂಡ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ರು. ಸೊ ನಮಗೆ ನಿಮ್ಮ ಪರಿಚಯ ಇರಲಿಲ್ಲ, ನಿಮ್ಮ ಪರಿಚಯ ಆಗಿದೆ ನಮ್ಮ ಎಚ್ ಕೃಷ್ಣ ಅಂತೇಳಿ ಪತ್ರಕರ್ತರು. ಅವ್ರ ಮುಖಾಂತರ ಅವ್ರು ಕೂಡ ನಿಮ್ ಬಗ್ಗೆ ಹೇಳೋದಾಗ ಇಲ್ಲ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಿಮ್ಮಲ್ಲಿ ಏನೇನು ಒಂದು ಅವೈಲಬಿಲಿಟಿ ಇದೆ ಟ್ರೀಟ್ಮೆಂಟ್ಗಳು ಅನ್ನೋದನ್ನ ನೋಡ್ಬೇಕು ಅಂತಂದಾಗ ಸಾಕಷ್ಟು ಸ್ವಲ್ಪ ಹೆಸರೆಲ್ಲ ಇತ್ತು ನಿಮ್ಗೆ. ನಮ್ಮ ಹುಣಸೂರು ಭಾಗದಲ್ಲಿ ಈಗ ಹಲವಾರು ಸುಮಾರು ಡೆಂಟಲ್ ಕ್ಲಿನಿಕ್ಗಳೆಲ್ಲ ಇದೆ. ಆದ್ರೆ ಸ್ಪೆಸಿಫಿಕಲಿ ನಿಮ್ದೇನಾಗಿದೆ ಒಂದು ಈ ಸ್ಮೈಲ್, ಸಿಟಿ ಸ್ಮೈಲ್ ಅನ್ನೋದು ಒಂದು ನೇಮ್ ಆಗಿತ್ತು. ಆಮೇಲೆ ಮಂಜು ಕಿರಣ್ ಇಲ್ಲಪ್ಪ ಈ ವೆರಿ ವೆಲ್ ಅಂಡ್ ಗುಡ್ ಡಾಕ್ಟರ್, ಮತ್ತೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ಬಗ್ಗೆ ನನಗೆ ವಿಚಾರಗಳು ಕೇಳ್ಪಟ್ಟಿದೆ. ನಮ್ಮ ಸ್ನೇಹಿತರು ಕೂಡ ಅದೇ ತರ ಹೇಳಿದ್ರು. ಆ ಒಂದು ಕಾರಣಕ್ಕೆ ನಿಮ್ಮಲ್ಲಿ ಏನೇನು ಅವೈಲಬಿಲಿಟಿ ಇದೆ ಅಂತ ಬಂದು ನೋಡಿದಾಗ ನಿಮ್ಮಲ್ಲಿ ಈಗ ಒಂದು ಹಲ್ಲಿಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಏನೇನು ಇಕ್ವಿಪ್ಮೆಂಟ್ಗಳು ಇರ್ಬೇಕು ಅದೆಲ್ಲ ಇಟ್ಕೊಂಡಿದ್ದೀರಾ. ಸೊ ಅದು ನಮ್ಗೆ ಅದೊಂಥರ ಖುಷಿ ಪಡೋಂತ ಒಂದು ವಿಚಾರ. ಬಟ್ ನಿಮ್ಮಲ್ಲಿ ಈಗ ಏನೇನು ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇದೆ ಸರ್? ಓಕೆ ಸರ್, ಫಸ್ಟ್ ಅಂತ ತಿಳಿದಂಗೆ ಗೊತ್ತಿರೋದು ಎರಡೇ, ಒಂದು ಹಲ್ ಕೀಳ್ತಾರೆ, ಒಂದು ಹಲ್ ಕಟ್ತಾರೆ, ಹಿಂಗೆ ಅಂತ ಹೇಳಿ. ಬಟ್ ಡೆಂಟಿಸ್ಟ್ರಿ ಅದರಿಂದ ತುಂಬಾ ಹೊರಗಡೆ ಬೇಜಾನ್ ಇದೆ. ಓಕೆ, ಹೆಂಗಾಗಿರೋರ್ಗೆ ಒಂದು 20-30ಗಳಿರೋರ್ಗೆ ಅವ್ರ ನಗು, ಅವ್ರದೊಂದೊಂದು ಚಿಕ್ಕ ಚಿಕ್ಕ ಚೇಂಜಸ್ ಸಹ ತುಂಬಾ ಏನಂತ ಹೇಳಿ ಬದಲಾವಣೆ ಅಂತ ಅನ್ಸುತ್ತೆ. ಆ ಬದಲಾವಣೆ ಚೇಂಜ್ ಮಾಡೋದಕ್ಕೆ ಬೇಕಾಗಿರುವಂತಹ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಆ ತರಾನು ಇದೆ. ಏನು ಇಲ್ವೇ ಇಲ್ಲ ಅವ್ರಿಗೆ ಬೇಕಾಗಿರುವಂತಹ ಹಲ್ಲು ಆ ತರ ಟ್ರೀಟ್ಮೆಂಟ್ಸು ಇದೆ. ಚಿಕ್ಕ ಪುಟ್ಟ ಫೇಶಿಯಲ್ ಸರ್ಜರೀಸ್ ಆ ತರ ಅದೂನು ಸಹ ಇದೆ. ಸೊ ನೀವು A to Z ಇನ್ ಡೆಂಟಿಸ್ಟ್ರಿ ಅಂತ ನೋಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್, ಆರ್ಮಮೆಂಟೇರಿಯಂ ಇದೆಲ್ಲ ಏನಿದೆ ನನ್ನ ಹತ್ರ ಫುಲ್ ಸೌಲಭ್ಯ ಇದೆ. ಫುಲ್ ಬಾಯಿನ ಎಕ್ಸ್ರೇ, ಓಕೆ, ಸೊ OPG ಅಂತ ಹೇಳ್ತೀವಿ, ಅದು ನನ್ನ ಕ್ಲಿನಿಕ್ ಅಲ್ಲೇ ಇದೆ. ಇಂಪ್ಲಾಂಟ್, ಡೆಂಟಲ್ ಇಂಪ್ಲಾಂಟ್ ಈಗ ನಡೀತಾ ಇರುವಂತಹ ಇದರಲ್ಲಿ ಇಂಪ್ಲಾಂಟೇ ಎಲ್ಲ ಅನ್ನಂಗ್ ಬಂದಿದೆ. ಈಗ ಒಂದು ಹಲ್ ಇಲ್ಲ ಅಂತಂದವ್ರಿಗೆ ಆ ಒಂದೇ ಹಲ್ ಬೇಕು, ಅಕ್ಕಪಕ್ಕದಲ್ಲ ಮುಟ್ಟಿಸ್ಕೊಳಕ್ ಇಷ್ಟ ಇಲ್ಲ, ಹೆಲ್ದಿ ಹೆಂಗಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಸಿಂಗಲ್ ಆಗಿ ಒಂದ್ ಹಲ್ ಬೇಕು ಅಂತ ಹೇಳಿದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ ಸರ್. ಒಂದು ಟೈಟಾನಿಯಂ ಸ್ಕ್ರೂ ಹಾಕಿ ಮೇಲ್ಗಡೆಯಿಂದ ಹಲ್ ಕೊಡ್ತೀವಿ ಸರ್. ಅದು ಬ್ಯೂಟಿಫುಲ್ ಥಿಂಗ್, ಲೈಫ್ ಟೈಮ್ ನಿಮ್ಗೆ ಒಂದ್ಸರಿ ಸಕ್ಸಸ್ ಆಯ್ತು ಅಂತಂದ್ರೆ ಹಂಗೆ ಬಾಳ್ಕೆ ಬರುತ್ತೆ ಸರ್. ಆ ತರ ಇದೆ. ಈಗ
ಮದ್ವೆ ನಾಳೆ ನಿಮ್ದು ನಾಡಿದ್ ನಿಮ್ದು ನಿಮ್ ಸ್ಮೈಲ್ ಚೆನ್ನಾಗಿ ಕಾಣ್ಬೇಕು, ಬ್ರೈಟ್ ಆಗಿ ಕಾಣ್ಬೇಕು, ಡೆಂಟಲ್ ವೈಟ್ನಿಂಗ್ ಅಂತ ಹೇಳ್ತೀವಿ, ಆ ಪ್ರೊಸೀಜರ್ ಇದೆ. ನಿಮ್ ಹಲ್ ಸ್ವಲ್ಪ ಹಿಂದೆ ಮುಂದೆ ಇದೆ, ಕಾಸ್ಮೆಟಿಕ್ ಕರೆಕ್ಷನ್ಸ್, ಡೆಂಟಲ್ ವೀನಿಯರ್ಸ್ ಅಂತ ಹೇಳ್ತೀವಿ ಸರ್, ಅದಿದೆ. ನೀವು ಡೆಂಟಿಸ್ಟ್ರಿ ಏನ್ ಬೇಕಾದ್ರೂ ಹೇಳಿ ಸರ್, A to Z. ನೋವಲ್ ಬಂದವ್ರಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರ್ಬಹುದು, ಹಲ್ ತೆಗೆದಾಗಿರ್ಬಹುದು, ವಿಸ್ಡಮ್ ಟೂತ್ ಸರ್ಜರೀಸ್ ಆಗಿರಬಹುದು, ಸಿಸ್ಟ್ ಟ್ಯೂಮರ್ಸ್ ಇದಾದ್ರೂ ಆಗಿರ್ಬಹುದು, ಅದಕ್ಕೂ ಸಹ ನಮ್ಮ ಹತ್ರ ಎಲ್ಲಾ ಸೌಲಭ್ಯಗಳಿದೆ ಟ್ರೀಟ್ ಮಾಡೋದಕ್ಕೋಸ್ಕರ ಸರ್. ನಾನು ರೂಟ್ ಕೆನಾಲ್ ಸ್ಪೆಷಲಿಸ್ಟ್, ರೂಟ್ ಕೆನಾಲ್ ಮತ್ತೆ ಪ್ರಾಸ್ಟೋ ಅಲ್ಲಿ ಕಟ್ಟೋದು, ಇದರಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀನಿ. ನನ್ನ ಹತ್ರ ಬೇರೆ ಸ್ಪೆಷಲಿಸ್ಟ್ ಬರ್ತಾರೆ, ಆರ್ಥೋಡಾಂಟಿಸ್ಟ್, ವಕ್ರ ಹಲ್ನ ರೆಡಿ ಮಾಡುವಂತವ್ರು, ಸರ್ಜನ್, ಟ್ಯೂಮರ್ ಇಲ್ಲ ಅಂತಂದ್ರೆ ಸಿಸ್ಟ್ ಇಲ್ಲ ಅಂತಂದ್ರೆ ಕೊನೆ ಹಲ್ಲಿನ ಸರ್ಜರಿಗಳು, ಈ ತರ ಪರ್ಫಾರ್ಮ್ ಮಾಡಕ್ಕೆ ಸರ್ಜನ್ಸ್ ಅವೈಲೇಬಲ್ ಇದೆ. ಒಸಡು ಮತ್ತು ಮೂಳೆ ತಜ್ಞರಿದ್ದಾರೆ. ಓಕೆ, ಸೊ ಯಾವ್ದೇ ನಾನ್ ಮಾಡಕ್ ಆಗದೆ ಇರುವಂತದ್ದು ಇಲ್ಲ, ಜನಗಳಿಗೆ ಸ್ಪೆಸಿಫಿಕ್ ಆಗಿ ಅವರೇ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಆತರ ಇತ್ತು ಅಂತಂದ್ರೆ ಅದಕ್ಕೆ ನನ್ನ ಟೀಮ್ ಆಫ್ ಡಾಕ್ಟರ್ಸ್ ಇದಾರೆ ಸರ್, ಅವ್ರ ಕೈಲೇ ಅದನ್ನ ಮಾಡಿಸಿ ನಿಮ್ಗೆ ಏನ್ ಬೆಟರ್ ರಿಸಲ್ಟ್ಸ್ ಕೊಡ್ಬೇಕು ಆರ್ ಬೆಸ್ಟ್ ರಿಸಲ್ಟ್ಸ್ ಕೊಡ್ಬೇಕು ಅದನ್ನ ನಾನು ನಿಮ್ಗೆ ಕೊಡ್ತೀನಿ ಸರ್. ಈಗ ಏನಂತಂದ್ರೆ ಸರ್, ಒಂದೇ ಡಾಕ್ಟರ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ, ಅದನ್ನ ಜನ ತಿಳ್ಕೊಬೇಕು. ಫಸ್ಟ್ ಆಗಿ ಹೋದೆ ಅಲ್ಲಿ ಕಿತ್ತೆ ಬಂದೆ, ಈಗಿನ ಯುಗ ಹಂಗಿಲ್ಲ, ಯಾಕೆ ಕೇಳ್ತೀರಾ ಅಂತ ಕ್ವಶನ್ ಬರುತ್ತೆ, ಏನ್ ಮಾಡ್ಬೋದು ಅಂತ ಕ್ವಶನ್ ಬರುತ್ತೆ. ಅದ್ ಎಲ್ಲದಕ್ಕೂ ನನ್ನ ಹತ್ರ ಆನ್ಸರ್ ಇದೆ, ಅದ್ ಎಲ್ಲದಕ್ಕೂ ನನ್ನ ಹತ್ರ ಟ್ರೀಟ್ಮೆಂಟು ಸಹ ಇದೆ. ನನ್ ಕೈಲಿ ಆಗಿಲ್ವಾ ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ, ನನ್ನ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಅವ್ರನ್ನ ಬಿಟ್ಟು ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ಸರ್. ಈಗ ಅಲ್ಲೊಂದು ಸಂದರ್ಭ ಬಂದಿರುತ್ತೆ, ಈಗ ನಾನು ಆ ಪೇಷಂಟ್ ನನಗೇನು ಅಲ್ಲಿ ಕೀಳಬೇಕು, ಬಟ್ ಈಗ ಆ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕೀಳೋ ತರನೇ ಮಾಡ್ತೀರಾ ಅಥವಾ ಕೀಳದೆ ಇದ್ದಂಗೆನೆ ಆಸ್ ಇಟ್ ಇಸ್ ಹಂಗೆ ಇದ್ದು ನೋವು ಕಮ್ಮಿ ಮಾಡ್ಕೊಂಡು ಅಲ್ಲೂ ಅಲ್ಲಾಡ್ದಂಗೆ ಆತರ ಎಲ್ಲ ಮಾಡಕ್ಕೆ ಅವಕಾಶಗಳಿದೆ? ಸರ್, ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಸರ್, ಪೇಷಂಟ್ ಅಂತ ಏನಕ್ಕೆ ಹೇಳ್ತೀವಿ, ಇಲ್ಲ ಸಾಮಾನ್ಯ ಜನ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸರ್, ಅವ್ರಿಗೆ ಈ ವೈದ್ಯಕೀಯ ಜ್ಞಾನದ ಬಗ್ಗೆ ಅಷ್ಟೊಂದು ಅರಿವಿರಲ್ಲ ಸರ್. ಓಕೆ, ಈಗ ನೀವು ನನ್ನ ಹತ್ರ ಒಂದು ಪ್ರಾಬ್ಲಮ್ ಅಂತ ಬಂದಿದ್ದೀರಾ ಅಂತ ಹೇಳಿದ್ರೆ, ಆ ಒಂದು ಪ್ರಾಬ್ಲಮ್ ನಿನ್ನ ಹತ್ರ ಹೇಳ್ಕೊಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿ. ಒಂದು ಒಳ್ಳೆ ಡಾಕ್ಟರ್ ಕರ್ತವ್ಯ ಏನು ಅಂತ ಹೇಳಿದ್ರೆ ನಿಮಗೆ ಏನ್ ಬೆಸ್ಟ್ ಅದನ್ನ ಕೊಡುವಂತದ್ದು ಸರ್. ಈಗ ನನ್ನ ಹತ್ರ ಇಷ್ಟು ಈ ಹುಣಸೂರಿನಲ್ಲಿ 5 ವರ್ಷ ಆಯ್ತು ಸರ್ ಟ್ರೀಟ್ಮೆಂಟ್ ಶುರು ಮಾಡಿ, ಇಲ್ಲ ನನ್ನ ಕ್ಲಿನಿಕ್ ಓಪನ್ ಮಾಡಿ. 5 ವರ್ಷದಲ್ಲಿ ನನ್ ರೆಕಾರ್ಡ್ ಪ್ರಕಾರ ಆಲ್ಮೋಸ್ಟ್ 22ರಿಂದ 22,500 ಜನದಷ್ಟು ನಾನು ಟ್ರೀಟ್ ಮಾಡಿದೀನಿ ಸರ್. ಅಷ್ಟು ಪೇಷಂಟ್ಗಳು ನಿಮ್ಮಲ್ಲಿ ಮಾಡಿದೀನಿ ಆಲ್ರೆಡಿ, ನಾನು ನೋಡಿದೀನಿ. ಟ್ರೀಟ್ಮೆಂಟ್ ಓಕೆ ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರು ಒಂದು 2-3 ಸಾವಿರ ನೀವು ಕಮ್ಮಿ ಅಂತ ಅನ್ಕೊಬಹುದು, ಬಟ್ ಮಿಕ್ಕಿದವರೆಲ್ಲ ಅಂತೂ ಡೆಫಿನೆಟ್ಲಿ ನನ್ನ ಹತ್ರ ಟ್ರೀಟ್ಮೆಂಟ್ ಅಂತೂ ಮಾಡಿಸ್ಕೊಂಡಿದ್ದಾರೆ. ಸೊ ಈಗ ಬಂದವ್ರಿಗೆ ನಾನು ಸರ್ ನಂಗೆ ಅಲ್ಲಿ ನೋವು ಅಲ್ಲಿ ತೆಗಿರಿ ಅಂತ ಬಂದವ್ರು ನನ್ನನ್ನು ಹೇಳಿದ್ರೆ ಫಸ್ಟ್ ಅವ್ರಿಗೆ ವಿವರಣೆ ಕೊಡ್ತೀನಿ, ಏನಕ್ಕೆ ನೋವು ಬಂದಿದೆ, ಒಂದು ಅರಿವು ಮೂಡಿಸ್ತೀನಿ ಅವ್ರಿಗೆ, ನೆಕ್ಸ್ಟ್ ಈ ಪ್ರಾಬ್ಲಮ್ ಬರ್ದಂಗೆ ಇರ್ಲಿ ಅನ್ನೋದಕ್ಕೆ. ಆಮೇಲೆ ನಾನು ಅವ್ರಿಗೆ ಏನ್ ಬೆಸ್ಟ್ ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್. ತಗೊಳ್ಳೋದು ಬಿಡೋದು ಪೇಷಂಟ್ ಅಭಿಪ್ರಾಯ ಆಗಿರುತ್ತೆ, ಆದ್ರೆ ಅವ್ರಿಗೆ ಏನ್ ಬೆಸ್ಟ್ ಅದನ್ನ ನಾನು ಕೊಡ್ತೀನಿ ಸರ್. ನಾನು ಹೇಳಿ ಸಜೆಷನ್ ಮಾಡ್ತೀರಾ? ಡೆಫಿನೆಟ್ಲಿ ಸರ್. ನಾನು ನಿಮ್ಗೆ ಇದ್ ಬೇಕು ಅಂದಿದ ತಕ್ಷಣ ಇದನ್ನ ನಾನು ಎತ್ತಿ ಕೊಟ್ಬಿಡಲ್ಲ, ಹಂಗ್ ಮಾಡೋದಕ್ಕೆ ಎಲ್ಲಾರು ಇದಾರೆ ಸರ್. ನಾನು ಏನ್ ಕೊಡ್ತಿದೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಬೆಸ್ಟ್. ಈಗ ಪೇಷಂಟ್ ಗೊತ್ತಿರೋದು ಒಂದೇ, ಅಲ್ಲಿ ತೆಗಿತಾರೆ, ಕ್ಯಾಪ್ ಹಾಕ್ತಾರೆ, ಇನ್ನೊಂದ್ ಮಾಡ್ತಾರೆ, ಅಲ್ಲಿ ಸೆಟ್ ಕಟ್ತಾರೆ, ಅಲ್ಲಾಡ್ತು ಕಿತ್ತಾಕು, ಈ ತರ. ಅಲ್ಲಾಡ್ದಂಗ್ ಇರೋದಕ್ಕೆ ಏನ್ ಮಾಡ್ಬೇಕು, ಹೋಗ್ದಂಗ್ ಇರೋದಕ್ಕೆ ಏನ್ ಮಾಡ್ಬೇಕು, ಚಿಕ್ಕದಾಗಿದ್ದಾಗ ಪ್ರಾಬ್ಲಮ್ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಇಷ್ಟನ್ನು ನಾನು ನನ್ನ ಫಸ್ಟ್ ಬೇಸಿಕ್ ಕನ್ಸಲ್ಟೇಷನ್ ಅಲ್ಲೇ ಅವ್ರಿಗೆ ತಿಳಿಸಿರ್ತೀನಿ ಸರ್. ಅರ್ಜೆಂಟ್ ಅಲ್ಲಿ ನಾನು ಏನು ಮಾಡಲ್ಲ, ಅವ್ರಿಗೆ ಟೈಮ್ ಕೊಟ್ಟು ಯೋಚನೆ ಮಾಡಂಗ್ ಮಾಡಿ ಏನ್ ಬೆಸ್ಟ್ ಅದನ್ನ ಅವ್ರಿಗೆ ಪಿಕ್ ಮಾಡಕ್ ಹೇಳ್ತೀನಿ ಸರ್. ಬಟ್ ನನ್ನ ಸಜೆಷನ್ ಅಂತೂ ಅವ್ರಿಗೆ ಏನ್ ಬೆಸ್ಟ್ ಅದ್ರ ಕಡೆ ಇರುತ್ತೆ ಸರ್. ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತೀರಾ? ಡೆಫಿನೆಟ್ಲಿ ಸರ್. ಬಿಡ್ಬೇಕಾ? ಯಾಕೆಂತಂದ್ರೆ ಸರ್, ಈಗ ನಿಮ್ ಫ್ಯಾಮಿಲಿ ನೀವ್ ನನ್ನ ಹತ್ರ ಬಂದಿದ್ದೀರಾ, ನಿಮ್ ಫ್ಯಾಮಿಲಿ ಅವ್ರು ಚೆನ್ನಾಗಿದ್ದಾರೆ, ಖುಷಿ. ಅವ್ರಿಗೆ ಬರುವಂತ ಸುಳ್ಳಲ್ಲಿ ಬರೋದ್ ಬೇಡ. ಬಟ್ ಬಂದ್ರು ಅಂತಂದ್ರು ಇಲ್ಲ, ಬರೋಕ್ಕಿಂತ ಮುಂಚೆ ಅವ್ರು ಫಸ್ಟ್ ನಿಮ್ಮನ್ನ ಮೀಟ್ ಆಗ್ತಾರೆ, ನಿಮ್ಗೆ ಹೇಳ್ತಾರೆ, ರೀ ನನ್ಗೆ ಇಲ್ಲೊಂದು ನೋವು ಆಗ್ತಿದೆ, ಇಲ್ಲೇನೋ ಒಂಚೂರು ಕಪ್ಪು ಕಾಣಿಸ್ತಿದೆ ನೋಡಿ ಅಂತ. ನಾನ್ ನಿಮ್ಗೆ ನಿಮ್ ಪ್ರಾಬ್ಲಮ್ ಬಗ್ಗೆ ಒಂದು ಅರಿವು ಮೂಡಿಸಿದ್ದೆ ಅಂತ ಹೇಳಿದ್ರೆ ನೀವ್ ಅದನ್ನ ನೋಡಿದ ತಕ್ಷಣ ಹೌದು ಇದು ಹಿಂಗಿದೆ, ಈಗ್ಲೇ ಹೋದ್ರೆ ನಂಗೆ ಚಿಕ್ಕದಾಗಿ ಮುಗ್ದೋಗುತ್ತೆ, ನಿಂಗ್ ನೋವಿರಲ್ಲ, ಬಾ ಅಂತ ಕರ್ಕೊಂಡ್ ಬರ್ತೀರಾ. ನಿಮ್ ಮಕ್ಳು, ನಿಮ್ ಪಕ್ಕದ ಮನೆಯವರು, ಯಾರೇ ಆದ್ರೂ ನೀವೇ ಒಂದು ಡಾಕ್ಟರ್ ತರ ಆಗ್ತೀರಾ. ಅಲ್ಲಿ ಡಾಕ್ಟರ್ ಅಲ್ಲ ಅಂತಂದ್ರು ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ನಮ್ಗೆ ಸ್ಕೂಲಲ್ಲಿ ಸಿಗದೆ ಇರೋ ಜ್ಞಾನನ ನಾನ್ ನಿಮಗ್ ತುಂಬದೆ ಅಂತ ಹೇಳಿದ್ರೆ ನೀವ್ ಅದನ್ನ 4 ಜನಕ್ಕೆ ತುಂಬ್ತೀರಾ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮೂಹದಲ್ಲಿ, ನಮ್ಮ ಅಕ್ಕಪಕ್ಕದ ಈ ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಸರ್. ಈಗ ಸ್ಕೂಲಲ್ಲಿ ನಮ್ಗೆ ಸೋಷಿಯಲ್ ಹೇಳ್ಕೊಡ್ಬೋದು, ಸೈನ್ಸ್ ಹೇಳ್ಕೊಡ್ಬೋದು, ಮ್ಯಾಥ್ಸ್ ಹೇಳ್ಕೊಡ್ಬೋದು, ಕಾಮರ್ಸ್ ಹೇಳ್ಕೊಡ್ಬೋದು, ಏನ್ ಬೇಕಾದ್ರೂ ಹೇಳ್ಕೊಡ್ಬೋದು. ಈ ಮೆಡಿಕಲ್ ಸೈನ್ಸ್ ಅನ್ನೋದು, ಇಲ್ಲ ಇಂಜಿನಿಯರಿಂಗ್ ಅನ್ನೋದು, ಇಲ್ಲ ಬೇರೆ ಏನೋ ಒಂದು ಡಿಫ್ರೆಂಟ್ ಫೀಲ್ಡ್ ಅಂತ ಬಂದಾಗ ಅದ್ರಲ್ಲಿ ಡಿಗ್ರಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ನಮಗ್ ಮಾತ್ರ ಗೊತ್ತಿರುತ್ತೆ ಸರ್. ನಾಲೆಡ್ಜ್ ಇಸ್ ಟು ಬಿ ಶೇರ್ಡ್ ಅಂತ ನನ್ ಗುರುಗಳು ಹೇಳಿದ್ದಾರೆ. ಈಗ ನನ್ನ MDS ಮಾಡಿರೋ ಡಾಕ್ಟರ್ ಟ್ರೈನಿಂಗ್ ಗೋಸ್ಕರ ಬರ್ತಾ ಇದಾರೆ. ಏನಕ್ಕೆ ಬರ್ತಾ ಇದಾರೆ? ನಾನು ಅವ್ರಿಗೆ ನನಗ್ ಗೊತ್ತಿರೋದನ್ನ ಹೇಳ್ಕೊಡ್ತಿದ್ದೀನಿ. ಸೊ ಸೇಮ್ ವೇ ನನ್ನ ಪೇಷಂಟ್ನು ನಾನು
ಪೇಷಂಟ್ ಅಂತ ಅನ್ಕೊಳಲ್ಲ, ಯಾರೋ ನನಗ್ ಬೇಕಾಗಿರೋರು, ಈ ಸಮಾಜದಲ್ಲಿ ಒಂದು ಇನ್ನೊಬ್ರು 4 ಜನ ಮೀಟ್ ಆಗೋರು ಅಂತ ಅನ್ಕೊಂಡು ಅವ್ರಿಗೆ ನಾನು ಎಲ್ಲಾ ಬೇಸಿಕ್ ಅರಿವನ್ನ ಮೂಡಿಸಿ ಕಳಿಸ್ತೀನಿ ಸರ್. ನೆಕ್ಸ್ಟ್ ಬರ್ತಾ ಬರ್ತಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲಿಗಿದೆ, ಇದ್ ಬಂತು ಅಂತಂದ್ರೆ ಇದೇ ನನ್ಗೆ ಆಗತ್ತೆ. ಅವ್ರ ಟ್ರೀಟ್ಮೆಂಟ್ ಅವರೇ ಡಿಫೈನ್ ಮಾಡ್ಕೊಳ್ಳೋಷ್ಟು ರೆಡಿ ಆಗ್ಬಿಟ್ಟಿರ್ತಾರೆ. ಬಟ್ ಬೇರೆಯವ್ರಿಗೆ ಅಂತ ಹೇಳಿದಾಗ ಅವರು ಡೆಫಿನೆಟ್ಲಿ ನೋಡಿ ಮಾಡಿ ಒಂದ್ ಚಿಕ್ಕದಾಗಾರು ಹೇಳ್ಬಹುದು, ನಿನ್ಗೆ ಇದೇ ಆಗಿದೆ, ನಿನ್ಗೆ ಇದ್ ಬೇಕಾಗತ್ತೆ, ಸೊ ಹಿಂಗೆ ಇದ್ರೆ ಮಾಡಿಸ್ಕೊಂಡ್ಬಿಡು ಅಂತ ಹೇಳಿ ಪ್ರಾಬ್ಲಮ್ ನ ಪ್ರಿವೆಂಟ್ ಮಾಡೋ ಒಂದು ಟೂಲ್ ಆಗಿ ನಾನು ನಿಮ್ನ ಕಳಿಸ್ತೀನಿ ಸರ್. ನನ್ಗೇನ್ ಬೇಕು ಅಂತಂದ್ರೆ ಸರ್, ನೀವು ಒಬ್ರೇ ಅಲ್ಲ, ಸೊಸೈಟಿ ಚೆನ್ನಾಗಿರ್ಬೇಕು, ದುಡ್ಡು ಬರುತ್ತೆ ಸರ್, ಅದ್ರದ್ದೇನು ಇಲ್ಲ, ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸರ್ವಿಸ್ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಸರ್. ಈಗ ನೀವು ಹೋಗಿ 4 ಜನಕ್ಕೆ ಪ್ರಾಬ್ಲಮ್ ನ ಬರ್ದೇ ಇರಂಗ್ ನೋಡ್ಕೊಳಕ್ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ತುಂಬಾ ಒಂದು ನಿಮ್ಗೂ ಒಳ್ಳೆ ಹೆಸರು, ನಿಮ್ಗೂ ಒಂಥರ ಖುಷಿ, ನಾನು ಏನೋ ಒಂದು ಮಾಡ್ದೆ ಅನ್ನೋದು ಒಂದು ಖುಷಿ ಆಗುತ್ತೆ ಸರ್. ಅದು ಸೊ ಆ ಒಂದು ಅರಿವುನ ನಾನು ಇಲ್ಲಿ ನಿಮ್ಗೆ ಡೆಫಿನೆಟ್ಲಿ ಕೊಡ್ತೀನಿ. ನಿಮ್ಗೆ ಏನ್ ಬೆಸ್ಟೋ ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್. ಓಕೆ. ಆಮೇಲೆ ಈಗ ನಮ್ಮ ಈ ತಾಲೂಕಲ್ಲಿ ಬೇರೆ ಬೇರೆ ಕ್ಲಿನಿಕ್ಗಳು ಅವ್ರಿಗೂ ನಿಮ್ಗೂ ಕಂಪೇರ್ ಮಾಡಿದಾಗ ಟ್ರೀಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಅದರ ಒಂದು ಎಕ್ಸ್ಪೆನ್ಸಸ್ ಇದಲ್ಲ, ಅದ್ರ ಬಗ್ಗೆ ಯಾವ ತರ ಅದನ್ನ ತುಲನೆ ಮಾಡ್ತೀರಾ ಸರ್? ಫಸ್ಟ್ ಕಂಪ್ಯಾರಿಸನ್ ನನ್ಗೇನು ಲೈಕ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಬಿಕಾಸ್ ನಮ್ಮ ತಂದೆ ತಾಯಿ ಸಹ ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಬಟ್ ಓವರ್ ಆಲ್ ಆಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್, ಒಂದು ಎನಿ ಟ್ರೀಟ್ಮೆಂಟ್ ಆರ್ ಎನಿ ಪೇಷಂಟ್ ನಾವು ಒಂದು ಡಾಕ್ಟರ್ ಆಗಿ ಒಂದು ಕೇರ್ ಕೊಡ್ತಿದೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಕೊಡ್ಬೇಕಾಗಿರುತ್ತೆ ಸರ್. ಹಿಂದೆ 4 ಜನ ಕಾಯ್ತಾ ಇದಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಏನೋ ಒಂದು ಅರ್ಧಂಬರ್ಧ ಮಾಡಿ ಕಳ್ಸೋದು ತಪ್ಪು, ಅದನ್ನ ನಾನು ಮಾಡಬಾರ್ದು. ಅವ್ರು ಕಾಯ್ತಾ ಇದಾರೆ, ಅವ್ರಿಗೂ ನಾನು ಟೈಮ್ ಕೊಡ್ಬೇಕು, ನಿಮ್ಗೂ ನಾನು ಏನಿದೆ ಅದನ್ನ ಕೊಡ್ಬೇಕು, ಅವಾಗಷ್ಟೇ ಒಂದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಈಗ ನೀವೊಂದು ಪ್ರೇಯರ್ ಮಾಡ್ತಾ ಇದ್ದೀರಾ, ನಾನ್ ಬಂದೆ ಹಿಂಗ್ ಅಂದೆ, ನೀವು ಪ್ರೇಯರ್ ನಿಲ್ಲಿಸ್ಬಿಟ್ಟು ಬರ್ತೀರಾ, ಊಟ ಮಾಡ್ತಿದ್ದೀರಾ, ಊಟ ನಿಲ್ಲಿಸ್ಬಿಟ್ಟು ಬರ್ತೀರಾ, ಎಲ್ಲ ಅರ್ಧಂಬರ್ಧ, ಯಾವುದೇ ಅರ್ಧಂಬರ್ಧ ಚೆನ್ನಾಗ್ ಅನ್ಸಲ್ಲ. ಸೊ ಫಸ್ಟ್ ಥಿಂಗ್ ಸರ್, ನಿಮ್ಗೆ ಏನ್ ಕೇರ್ ಕೊಡ್ಬೇಕು ಆ ಕೇರ್ ಸಿಗ್ಬೇಕು, ಆ ಕೇರ್ ನಾನು ಕೊಡ್ತೀನಿ. ನೀವು ಕ್ಲಿನಿಕ್ ನ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು, ಆ ಹೈಜೀನ್ ನಾನು ಮೇಂಟೈನ್ ಮಾಡಿರ್ತೀನಿ ಅದು. ಆಮೇಲೆ ಯಾವುದೇ ತರಹದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಸರ್. ನನ್ನ ಹತ್ರ ಇರೋದೆಲ್ಲಾನು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್. ಆಪ್ಷನ್ಸ್ ಅಲ್ಲೂ ನಿಮ್ಗೆ ನಾನು ಯಾವ್ದು ಕಳಪೆ ಇದನ್ನ ಹೇಳ್ಬಿಟ್ಟು ಇಷ್ಟು ಕಮ್ಮಿ ಇದೇ ಮಾಡಿಸ್ಕೊಳಪ್ಪ ಅಂತ ಹೇಳಲ್ಲ ಅದು. ಆಮೇಲೆ ನಂದು ಕಾನ್ಸ್ಟೆಂಟ್ ಅಪ್ಗ್ರೇಡ್ ಇರುತ್ತೆ ಸರ್. ನನ್ನ ಕ್ಲಿನಿಕ್ ಫಸ್ಟ್ ಹಾಕಿದಾಗ ಇಷ್ಟೊಂದು ಮೆಷಿನರೀಸೋ ಎಕ್ವಿಪ್ಮೆಂಟ್ಸೋ ಇರ್ಲಿಲ್ಲ. ಇವಾಗ ನನ್ನ ಹತ್ರ ಒಂದು ಚಿಕ್ಕ ಎಕ್ಸ್ರೇ ಇದ್ರೆ ಹೆಚ್ಚಾಗಿರ್ತಿತ್ತು ಸರ್. ಆ ಎಕ್ಸ್ರೇ ನನ್ನ ಕ್ಲಿನಿಕ್ ಫಸ್ಟ್ ಅಲ್ಲೇ ಬಂತು. ಫುಲ್ ಮೌತ್ ಎಕ್ಸ್ರೇ OPG. ಇದಕ್ಕೆ ನೀವು ಮೈಸೂರಿಗೆ ಹೋಗ್ಬೇಕು, ಕೊಡಗುವಿಂದ ಹಿಡಿದು ನೀವು ಮೈಸೂರು ತನಕ ನೋಡ್ತೀನಿ ಅಂತಂದ್ರು ಮೈಸೂರಲ್ಲಿ 1 ಕ್ಲಿನಿಕ್ 2 ಕ್ಲಿನಿಕ್ ಅಲ್ಲಿ ಇರ್ಬೋದು, ಬಿಟ್ರೆ ನಾನು ಹುಣಸೂರಲ್ಲೇ ನಾನು ಇಟ್ಟಿದ್ದೀನಿ ಸರ್. ಏನಕ್ಕೆ ಬೇಕಾ, ನನ್ನ ಹತ್ರನೇ ಬನ್ನಿ, ನನ್ನ ಹತ್ರ ತೋರಿಸ್ಕೊಳ್ಳಿ ಅಂತ ಸಹ ಹೇಳ್ತಿಲ್ಲ. ನೀವ್ ಎಲ್ಲಿ ತೋರಿಸ್ಕೊಳಕ್ಕಾದ್ರೂ ಇಲ್ಲಿಂದ ಮೈಸೂರ್ಗೆ ಹೋಗ್ತೀನಿ ಅಂತಾನೆ 1 ದಿನ ಆಗುತ್ತೆ ಸರ್. ಸೊ ನಾನ್ ಕೊಟ್ಟಿದ್ದೀನಿ ಸರ್, ನನ್ನ ಕ್ಲಿನಿಕಲ್ ಅದಿದೆ. ಇಂಟ್ರಾವರಲ್ ಸ್ಕ್ಯಾನರ್ ಅಂತ ಹೇಳ್ತೀವಿ ಸರ್. ಈಗ ಹಳೆಯದು ಮೊದಲ ಅಚ್ ತಗೊಳ್ತಿದ್ರು, ಈಗ ಏನಾಗಿದೆ ಸ್ಕ್ಯಾನರ್ ಬಂದಿದೆ, ಕೆಲಸ ಈಸಿ ಮಾಡಿದೆ, ಪೇಷಂಟ್ ಡಿಸ್ಕಂಫರ್ಟ್ ಕಮ್ಮಿ ಮಾಡಿದೆ ಅದು. ಸೊ ಸ್ಕ್ಯಾನರ್ ಆಗಿರ್ಬಹುದು, OPG ಆಗಿರ್ಬಹುದು. ಇನ್ನೊಂದು ಹೊಸದಾಗಿ ಕಾನ್ಶಿಯಸ್ ಸೆಡೇಷನ್ ಅಂತ ಹೇಳ್ತೀವಿ ಸರ್. ಈಗ ಇಂಜೆಕ್ಷನ್ ಅಂದ್ರೆ ಯಾರಿಗೂ ಭಯ, ಎಲ್ಲಾರ್ಗು ಭಯ ಇದ್ದೇ ಇರುತ್ತೆ. ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಸ್ಮೂತ್ ಮಾಡೋದಕ್ಕೋಸ್ಕರ ಒಂದು ಸೆಡೇಷನ್, ಚಿಕ್ಕ ಮೂಗ್ ಒಂದು ಮಾಸ್ಕ್ ತರ ಹಾಕ್ತಿವಿ, ಅದ್ರಲ್ಲಿ ಒಂದು ನೈಟ್ರಸ್ ಆಕ್ಸೈಡ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ. ನೀವು ಸ್ವಲ್ಪ ಆರಾಮಾಗಿರ್ತೀರಾ. ನಿಮ್ಗೆ ಒಂಚೂರು ಸಹ ಏನದು ಪೈನ್ ಆಗ್ತಿದೆ, ನಂಗೆ ಯಾರೋ ಏನೋ ಮಾಡ್ತಿದ್ದಾರೆ, ಮಕ್ಳಿಗೆ ಮಾಡುವಂತ ಟ್ರೀಟ್ಮೆಂಟ್ಸ್ ಇರೋದು, ಮಕ್ಳಿಗೆ ಅಂತಾನೆ ಮೈನ್ ಆಗಿ ಅದನ್ನು ಸಹ ನಾವು ತರಿಸ್ತಾ ಇದ್ದೀವಿ. ಈಗ ಅದು ಆರ್ಡರ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಸೊ ಅದನ್ನು ಸಹ ನಾನು ಹುಣಸೂರಲ್ಲಿ ಪೇನ್ಲೆಸ್, ಸ್ಪಿಯರ್ಲೆಸ್, ಭಯ ಇರಬಾರ್ದು. ಮಕ್ಕಳೇ ತುಂಬಾ ಪೇಷಂಟ್ಸ್ ಬರ್ತಿದ್ದಾರೆ. ಇಲ್ಲಿ ಪ್ರಕಾರ ಟ್ರೀಟ್ಮೆಂಟ್ ಅಂದ್ರೆ ಹಾಲಲ್ಲಿ ಬಿದೋಗುತ್ತೆ, ಹಾಲಲ್ಲಿ ಬೀಳುತ್ತೆ, ಅದರ ವಯಸ್ಸಲ್ಲಿ ಅದು ಬೀಳುತ್ತೆ. ಅಲ್ಲಿ ತನಕ ನಿನ್ಗೆ ಪ್ರಾಬ್ಲಮ್ ಇರೋದು ನೀನೇ ಅನುಭವಿಸ್ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಮಾಡಕ್ಕೂ ನಾನಿದ್ದೀನಿ, ನನ್ನ ಡಾಕ್ಟರ್ಸ್ ಇದಾರೆ.